students, welcome back to our class. In this class, we are going to continue business studies first lesson banking transaction. In the last class, we already discussed about meaning of banks, then characteristics of banks and also functions of banks, then a relationship between banks and customers, even services offered by banks. Today in this class, mainly we have to discuss banks and post offices in financial transactions, types of banks, types of bank accounts, procedures to open a bank account and advantages of opening a bank account. ಹಾಗೆಯೇ ಈ ಲೆಸನ್ ಇಂದ ಬರುವಂತಹ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಸಹ ನಾವು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ಸ್ and post offices, any sort of activity involving in money or exchange of money in an account is viewed as bank transaction. ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ಬ್ಯಾಂಕ್ ವ್ಯವಹಾರಗಳು ಅಂತ ಕರೆಯುತ್ತೇವೆ. ಆ್ಯಂಡ್ ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ದಟ್ ಡೀಲ್ ವಿತ್ ಮನಿ, ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಬ್ಯಾಂಕ್ಗಳು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ನಿರ್ವಹಿಸುವಂಥ ಒಂದು ಸಂಸ್ಥೆಯಾಗಿದೆ. ಆ್ಯಂಡ್ ಬ್ಯಾಂಕ್ಸ್ ಕೀಪ್ ಮನಿ ಆಫ್ ದ ಕಸ್ಟಮರ್ಸ್ ಇನ್ ದ ಫಾರ್ಮ್ ಆಫ್ ಡೆಪಾಸಿಟ್ಸ್ ಆ್ಯಂಡ್ ದ ಮನಿ ದಸ್ ಕಲೆಕ್ಟೆಡ್ ಇಸ್ ಲೆಂಟ್ ಟು ದ ಕಸ್ಟಮರ್ಸ್ ಹೂ ನೀಡ್ ಮನಿ ಆಸ್ ಲೋನ್ಸ್. ಸೊ ದೀಸ್ ಲೋನ್ಸ್ ಆರ್ ಕಾಲ್ಡ್ ಬ್ಯಾಂಕ್ ಲೋನ್ಸ್. ಅಂದರೆ ಬ್ಯಾಂಕ್ಗಳು ಗ್ರಾಹಕರಿಂದ, ಅಂದರೆ ಯಾರು ಹಣವನ್ನು ಸೇವ್ ಮಾಡಬೇಕು ಅವ್ರ ಅಕೌಂಟಲ್ಲಿ ಅಂತ ಅಂದ್ಕೊಂಡಿರ್ತಾರೆ, ಅವರಿಂದ ಹಣವನ್ನು ಸಂಗ್ರಹಿಸಿ ಠೇವಣಿ ರೂಪದಲ್ಲಿ ಅಂದರೆ ಡೆಪಾಸಿಟ್ ಫಾರ್ಮ್ನಲ್ಲಿ ಬ್ಯಾಂಕ್ಗಳು ಕಲೆಕ್ಟ್ ಮಾಡಿ ಇಟ್ಕೊಳ್ತವೆ. ಹಾಗೆಯೇ ಈ ಹಣವನ್ನು ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಸಾಲ ರೂಪದಲ್ಲಿ ಕೊಡ್ತವೆ. ಈ ಸಾಲಗಳನ್ನೇ ನಾವು ಬ್ಯಾಂಕ್ ಸಾಲ ಅಂತ ಕರೆಯುತ್ತೇವೆ. ಹಾಗೆಯೇ ಬ್ಯಾಂಕ್ಸ್ ಲೆಂಡ್ ಮನಿ ಆ್ಯಂಡ್ ಕಲೆಕ್ಟ್ ಇಂಟ್ರೆಸ್ಟ್ ಆನ್ ಲೋನ್ಸ್. ಮತ್ತು ಬ್ಯಾಂಕ್ಗಳು ಏನು ಸಾಲವನ್ನು ನೀಡ್ತವೆ, ಈ ಸಾಲಗಳಿಗೆ ಇಷ್ಟು ಪರ್ಸೆಂಟ್ ಅಂತ ಬಡ್ಡಿಯನ್ನು ಕಲೆಕ್ಟ್ ಮಾಡ್ತವೆ, ಅಂದರೆ ಇಂಟ್ರೆಸ್ಟ್ನ ಕಲೆಕ್ಟ್ ಮಾಡ್ಕೊಳ್ತವೆ. ದೆನ್ ಅ ಪಾರ್ಟ್ ಆಫ್ ಇಂಟ್ರೆಸ್ಟ್ ಕಲೆಕ್ಟೆಡ್ ಆನ್ ಲೋನ್ಸ್ ಇಸ್ ಗಿವನ್ ಟು ದ ಡೆಪಾಸಿಟರ್ಸ್ ಆಸ್ ಇಂಟ್ರೆಸ್ಟ್. ಅಂದರೆ ಬ್ಯಾಂಕ್ಗಳು ಏನು ಗ್ರಾಹಕರಿಗೆ ಸಾಲಗಳನ್ನು ನೀಡಿ ಅವುಗಳಿಗೆ ಇಷ್ಟು ಪರ್ಸೆಂಟ್ ಅಂತ ಬಡ್ಡಿಯನ್ನು, ಅಂದರೆ ಇಂಟ್ರೆಸ್ಟ್ನ ವಸೂಲು ಮಾಡಿರ್ತವೋ ಆ ಬಡ್ಡಿಯಿಂದ ಬಂದಂತಹ ಸ್ವಲ್ಪ ಭಾಗದ ಹಣವನ್ನು ಯಾರು ಬ್ಯಾಂಕ್ಗಳಲ್ಲಿ ತಮ್ಮ ಹಣವನ್ನು ಠೇವಣಿ ರೂಪದಲ್ಲಿ ಅಂದರೆ ಡೆಪಾಸಿಟ್ ಫಾರ್ಮ್ನಲ್ಲಿ ಸೇವ್ ಮಾಡಿರ್ತಾರೋ ಅವರಿಗೆ ಬಡ್ಡಿ ರೂಪದಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹಣವನ್ನು ನೀಡುತ್ತವೆ. ಬಟ್ ಬ್ಯಾಂಕ್ಗಳು ಬಂದಂತಹ ಎಲ್ಲ ಇಂಟ್ರೆಸ್ಟ್ನ ಡೆಪಾಸಿಟರ್ಸ್ಗಳಿಗೆ ನೀಡದೆ ಬ್ಯಾಂಕ್ಗಳು ಸಹ ಸ್ವಲ್ಪ ಪರ್ಸೆಂಟ್ ಇಂಟ್ರೆಸ್ಟ್ನ ಇಟ್ಕೊಳ್ತವೆ. ಕಾರಣ ಲೈಕ್ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು, ಅದರ್ವೈಸ್ ಸರ್ವಿಸ್ ಚಾರ್ಜ್ ಆರ್ ಬ್ಯಾಂಕ್ಸ್ ಡೆವಲಪ್ಮೆಂಟ್ ಪರ್ಪಸ್ ಬ್ಯಾಂಕ್ಗಳು ಇಷ್ಟು ಪರ್ಸೆಂಟ್ ಅಂತ ಇಂಟ್ರೆಸ್ಟ್ನ ಇಟ್ಕೊಳ್ತವೆ. ದೆನ್ ದಿಸ್ ಇಂಟ್ರೆಸ್ಟ್ ಫಾರ್ಮ್ ದ ಇನ್ಕಮ್ ಟು ದ ಡೆಪಾಸಿಟರ್ಸ್ ಆ್ಯಂಡ್ ಬ್ಯಾಂಕ್ಸ್ ಇನ್ವೆಸ್ಟ್ ದ ಕಸ್ಟಮರ್ಸ್ ಮನಿ ಇನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಇನ್ಕ್ರೀಸ್ ದ ಫಂಡ್ಸ್. ಬ್ಯಾಂಕ್ಗಳಲ್ಲಿ ನಮ್ಮ ಅಕೌಂಟ್ನಲ್ಲಿ ನಾವು ಏನು ಸೇವಿಂಗ್ ಪರ್ಪಸ್ ಅಮೌಂಟ್ನ ಡೆಪಾಸಿಟ್ ಮಾಡಿರ್ತೀವೋ ಅದ್ರ ಜೊತೆಗೆ ಬ್ಯಾಂಕ್ಗಳು ನೀಡುವಂತಹ ಇಂಟ್ರೆಸ್ಟ್ ಅಂದರೆ ಬಡ್ಡಿ ರೂಪದಲ್ಲಿ ಹಣವನ್ನು ಪಡೆದುಕೊಳ್ಳುತ್ತೇವೋ ಅದೇ ಇನ್ಕಮ್ ಆರ್ ಆದಾಯವಾಗಿರುತ್ತೆ. ಮುಂದೆ ನಮಗೆ ಹಣದ ಅವಶ್ಯಕತೆ ಇದ್ದಾಗ ನಮ್ಮ ಹಣವನ್ನು ಖರ್ಚು ಮಾಡ್ಕೋಬಹುದು. ಸೊ ಈ ರೀತಿಯ ಸೌಲಭ್ಯಗಳು ಬ್ಯಾಂಕ್ಗಳು ಗ್ರಾಹಕರಿಗೆ ನೀಡುತ್ತವೆ. ಅಷ್ಟೇ ಅಲ್ಲದೆ ಬ್ಯಾಂಕ್ಗಳು ನಮ್ಮ ಹಣವನ್ನು ಸ್ಥಳೀಯ ಮಟ್ಟದಲ್ಲಿ ಹಾಗೂ ವಿದೇಶಿ ವ್ಯಾಪಾರಗಳಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡಿ ಹೆಚ್ಚು ಇಂಟ್ರೆಸ್ಟ್ನ ಪಡೆದುಕೊಳ್ಳುತ್ತವೆ. ಸೊ ಇದರಿಂದಾಗಿ ಗ್ರಾಹಕರಿಗೂ ಹಾಗೂ ಬ್ಯಾಂಕ್ಗಳ ಅಭಿವೃದ್ಧಿ ಅಷ್ಟೇ ಅಲ್ಲದೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯೂ ಸಹ ಬೆಳೆಯುತ್ತದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಇಸ್ ನೋನ್ ಆಸ್ ಮದರ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಬ್ಯಾಂಕುಗಳ ಎಲ್ಲ ಕಾರ್ಯಚಟುವಟಿಕೆಗಳು ರಿಸರ್ವ್ ಬ್ಯಾಂಕ್ನ ನಿಯಂತ್ರಣ ಇಲ್ಲ ಹಿಡಿತದಲ್ಲಿರ್ತವೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ಗೆ ಬ್ಯಾಂಕುಗಳ ತಾಯಿ ಇಲ್ಲ ದೇಶದ ಕೇಂದ್ರ ಬ್ಯಾಂಕ್ ಅಂತ ಕರೆಯುತ್ತಾರೆ. 1 ಮಾರ್ಕ್ಗೆ ಕ್ವಶನ್ನ ಕೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಕೂಡ ಆಗಿದೆ. ಕ್ವಶನ್ನ ಈ ರೀತಿ ಕೇಳ್ತಾರೆ, ವಿಚ್ ಬ್ಯಾಂಕ್ ಇಸ್ ಕಾಲ್ಡ್ ಆಸ್ ಮದರ್ ಆಫ್ ಬ್ಯಾಂಕ್ಸ್, ಇಲ್ಲ ಅಂತಂದರೆ ವಿಚ್ ಬ್ಯಾಂಕ್ ಈಸ್ ನೋನ್ ಆಸ್ ಮದರ್ ಆಫ್ ಬ್ಯಾಂಕ್ಸ್, ಅದರ್ವೈಸ್ ನೇಮ್ ದ ಬ್ಯಾಂಕ್ ವಿಚ್ ಈಸ್ ನೋನ್ ಆಸ್ ಮದರ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳಿದಾಗ ನೀವು ಆನ್ಸರ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರಿಬೇಕು. ಮತ್ತು ಈ ಟೈಪ್ನಲ್ಲೂ ಸಹ ಕ್ವಶನ್ನ ಕೇಳ್ತಾರೆ,
Why is Reserve Bank of India called Mother of Banks or Central Bank of India? ಆಗ ನೀವು ಆನ್ಸರ್ನ ಈ ರೀತಿ ಬರೀಬೇಕು. All the banking transactions in India are controlled by the Reserve Bank of India. So it is known as Mother of Banks or Bankers Bank ಅಂತ ನೀವು ಆನ್ಸರ್ನ ಬರೀಬೇಕು. Then RBI formulates the monetary policy which should be followed by all the banks. ರಿಸರ್ವ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಅಂದರೆ ಹಣಕಾಸಿನ ಕಾರ್ಯನೀತಿಯನ್ನು ರೂಪಿಸುತ್ತದೆ. ಸೊ ಈ ಹಣಕಾಸಿನ ಕಾರ್ಯನೀತಿಯನ್ನು ಎಲ್ಲ ಬ್ಯಾಂಕುಗಳು ಪಾಲಿಸಬೇಕಾಗುತ್ತೆ. ಬಿಕಾಸ್ RBI ಈ ಮಾನಿಟರಿ ಪಾಲಿಸಿಯನ್ನು ರೂಪಿಸಲು ಕಾರಣ ಬ್ಯಾಂಕುಗಳು ಹೇಗೆ ಕಾರ್ಯನಿರ್ವಹಿಸಬೇಕು, ಕೆಲವು ನೀತಿ ನಿಯಮಗಳನ್ನು ಪಾಲಿಸಬೇಕು, ಮತ್ತು ಬ್ಯಾಂಕ್ಗಳು ತೆಗೆದುಕೊಳ್ಳುವಂತಹ ಸಾಲಕ್ಕೆ, ಹಾಗೆಯೇ ಬ್ಯಾಂಕ್ಗಳು ಗ್ರಾಹಕರಿಗೆ ವಿಧಿಸುವಂತಹ ಬಡ್ಡಿ ದರ ಮತ್ತು ಬ್ಯಾಂಕ್ಗಳ ಎಲ್ಲ ಕಾರ್ಯಚಟುವಟಿಕೆಗಳು RBIನ ನಿಯಂತ್ರಣದಲ್ಲಿ ನಡೆಯಬೇಕು. ಆ್ಯಂಡ್ ಟುಡೇ ವಿ ಹ್ಯಾವ್ ಸ್ಟೇಟ್ ಬ್ಯಾಂಕ್ ಗ್ರೂಪ್, 20 ನ್ಯಾಷನಲೈಸ್ಡ್ ಬ್ಯಾಂಕ್ಸ್, 21 ಪ್ರೈವೇಟ್ ಬ್ಯಾಂಕ್ಸ್ ಆ್ಯಂಡ್ 45 ಫಾರಿನ್ ಬ್ಯಾಂಕ್ಸ್. And the network of banks consists of over 86,000 bank branches, and also there are rural banks, regional banks, then government and private banks. And the recent development in a banking industry is the inclusion of post offices into its fold. ಬ್ಯಾಂಕ್ಗಳ ಇತ್ತೀಚಿನ ಬೆಳವಣಿಗೆ ಅಂತ ಅಂದರೆ ಪೋಸ್ಟ್ ಆಫೀಸ್ಗಳನ್ನ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ. And the Indian Postal Department is planning to start a bank to be tentatively called the Postal Bank of India. ಭಾರತೀಯ ಅಂಚೆ ಇಲಾಖೆ ಅಂತ ಅಂದರೆ ಈ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಭಾರತೀಯ ಅಂಚೆ ಬ್ಯಾಂಕ್ ಅಂತ ಅಂದರೆ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾನ ನೆಟ್ವರ್ಕ್ ಇಡೀ ಅಂಚೆ ಕಚೇರಿ ಅಂತಂದರೆ ಪೋಸ್ಟ್ ಆಫೀಸ್ಗಳೊಂದಿಗೆ ಇಡೀ ದೇಶಾದ್ಯಂತ ಪ್ರಾರಂಭಿಸಲು ಯೋಜನೆಗಳನ್ನು ರೂಪಿಸಿದೆ. ಸೊ ವಿತ್ ದ ನೆಟ್ವರ್ಕ್ ಆಫ್ ಪೋಸ್ಟ್ ಆಫೀಸಸ್ ಸ್ಪ್ರೆಡ್ ಆಲ್ ಓವರ್ ಇಂಡಿಯಾ, 90% ಆಫ್ ದೆಮ್ ಆರ್ ಇನ್ ಆ್ಯಂಡ್ ಅರೌಂಡ್ ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್. ಇವುಗಳಲ್ಲಿ ಟೋಟಲಿ 90% ಗ್ರಾಮಾಂತರ ಮತ್ತು ಈ ಸಣ್ಣ ಸಣ್ಣ ನಗರ ಪ್ರದೇಶಗಳಲ್ಲಿ ಪ್ರಾರಂಭಿಸಲು ನಿರ್ಧರಿಸಿದೆ. And the postal department is promoting a capital investment of rupees 1,000 crores for the bank transactions, and it will be set up as a subsidiary with the postal department. ಅಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ 1,000 ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಬ್ಯಾಂಕ್ ವ್ಯವಹಾರಕ್ಕೆ ಅಭಿವೃದ್ಧಿಗೊಳಿಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದೆ. ಹಾಗೆಯೇ ಪೋಸ್ಟ್ ಆಫೀಸಸ್ ಸಹ ಬ್ಯಾಂಕ್ಗಳಂತೆ ಸಾರ್ವಜನಿಕರಿಗೆ ಹಲವಾರು ಸೇವೆಗಳನ್ನು ಒದಗಿಸಿಕೊಡುತ್ತಿವೆ. Now let's see what are the most important services offered by the post offices. 2020ನಲ್ಲಿ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಕ್ವಶನ್ನ 3 ಮಾರ್ಕ್ಸ್ ಕೇಳಿದರೆ. ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಪೋಸ್ಟ್ ಆಫೀಸಸ್. ಮತ್ತು ಹಾಗೆಯೇ 2017ನಲ್ಲಿ ವಾಟ್ ಆರ್ ದ ಫೈನಾನ್ಷಿಯಲ್ ಸರ್ವಿಸಸ್ ರೆಂಡರ್ ಬೈ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ 2 ಮಾರ್ಕ್ಸ್ ಕ್ವಶನ್ ಕೇಳಿದರೆ. ಇವನ್ ಈ ರೀತಿಯೂ ಕೇಳ್ಬೋದು. ಪೋಸ್ಟ್ ಆಫೀಸಸ್ ಆರ್ ಅಂಡರ್ಟೇಕಿಂಗ್ ವೇರಿಯಸ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಜಸ್ಟಿಫೈ. ಸೊ ಈ ಕ್ವಶನ್ನ 3 ಮಾರ್ಕ್ ಅದರ್ವೈಸ್ 2 ಮಾರ್ಕ್ಸ್ಗೆ ಕೇಳ್ತಾರೆ. ಒಟ್ಟಿನಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. Now let's understand what are the most important services offered by the post offices. First one, post office savings bank. ನೋಡಿ, ನಾವು ಬ್ಯಾಂಕ್ನಲ್ಲಿ ಹೇಗೆ ಅಕೌಂಟ್ನ ಓಪನ್ ಮಾಡಿ ನಮ್ಮ ಮನಿನ ಡೆಪಾಸಿಟ್ ಮಾಡಿ ಸೇವ್ ಮಾಡ್ತೀವಿ, ಮತ್ತು ನಮ್ಗೆ ಯಾವಾಗ ಬೇಕೋ ಆವಾಗ ವಿಡ್ರಾ ಮಾಡ್ಕೊಳ್ಳೋಂಥ ಫೆಸಿಲಿಟೀಸ್ ಬ್ಯಾಂಕ್ಗಳು ನೀಡ್ತಾ ಇದೆ. ಹಾಗೆಯೇ ಪೋಸ್ಟ್ ಆಫೀಸ್ನಲ್ಲೂ ಸಹ ನಾವು ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿ ನಮ್ಮ ಮನಿನ ಡೆಪಾಸಿಟ್ ಮಾಡಿ ATM ಫೆಸಿಲಿಟೀಸ್ ಕೂಡ ಪೋಸ್ಟ್ ಆಫೀಸ್ಗಳು ನೀಡ್ತಾ ಇದ್ದಾವೆ. ಥ್ರೂ ATM ಆಗಿರ್ಬೋದು, ಅದರ್ವೈಸ್ ಡೈರೆಕ್ಟಾಗಿ ಹೋಗಿ ನಾವು ಮನಿನ ವಿಡ್ರಾ ಮಾಡ್ಕೋಬೋದು. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್, ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್. ಇದನ್ನು NSC ಅಂತಲೂ ಕರೀತಾರೆ. ಇದು ಒಂದು ಫಿಕ್ಸ್ಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಸ್ಕೀಮ್. ಇದು ಪೋಸ್ಟ್ ಆಫೀಸ್ನ ಯಾವುದೇ ಬ್ರಾಂಚ್ಗಳಲ್ಲಿ ನಾವು ಈ ಸ್ಕೀಮ್ನ ಓಪನ್ ಮಾಡ್ಬೋದು. ಇದು ಕಂಪ್ಲೀಟಾಗಿ ಗೌರ್ಮೆಂಟ್ನ ಅಂಡರ್ನಲ್ಲಿದೆ. ಇದು ಒಂದು ಇಂಡಿಯನ್ ಗೌರ್ಮೆಂಟ್ ಸೇವಿಂಗ್ಸ್ ಬಾಂಡ್ ಸ್ಕೀಮು. ಇದು ಮೇನ್ ಆಗಿ ಯೂಸ್ಡ್ ಫಾರ್ ಸ್ಮಾಲ್ ಸೇವಿಂಗ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಕಿಸಾನ್ ವಿಕಾಸ್ ಪತ್ರ. ಇದು ಸಹ ಒಂದು ಸೇವಿಂಗ್ಸ್ ಸರ್ಟಿಫಿಕೇಟ್ ಸ್ಕೀಮು. ಇದನ್ನು 1988ರಲ್ಲಿ ಫಸ್ಟ್ ಟೈಮು ಇಂಡಿಯನ್ ಪೋಸ್ಟಲ್ ಲಾಂಚ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಮಂತ್ಲಿ ರಿಕರಿಂಗ್ ಡೆಪಾಸಿಟ್. ಇದು ಒಂದು ಸ್ಪೆಷಲ್ ಕೈಂಡ್ ಆಫ್ ಟರ್ಮ್ ಡೆಪಾಸಿಟ್.
ರಿಕರಿಂಗ್ ಡೆಪಾಸಿಟ್ ಅಕೌಂಟ್ನ ಫಸ್ಟು ನಾವು ಓಪನ್ ಮಾಡಿ ಫಿಕ್ಸ್ಡ್ ಅಮೌಂಟ್ನ ಎವ್ರಿ ಮಂತ್ ಡೆಪಾಸಿಟ್ ಮಾಡಬೇಕು. ಮಿನಿಮಮ್ ಪೀರಿಯಡ್ ಆಫ್ ರಿಕರಿಂಗ್ ಡೆಪಾಸಿಟ್ 6 ಮಂತ್ ಇರುತ್ತೆ. ಹಾಗೆಯೇ ಮ್ಯಾಕ್ಸಿಮಮ್ 10 ಇಯರ್ಸ್ ಇರುತ್ತೆ. ಲಾಸ್ಟ್ನಲ್ಲಿ ನಮ್ಮ ಹಣದ ಜೊತೆಗೆ ಫಿಕ್ಸ್ಡ್ ಇಂಟ್ರೆಸ್ಟ್ನ ಸೇರಿಸ್ಕೊಡ್ತಾರೆ. ಫ್ಯೂಚರ್ ಪರ್ಪಸ್ ಈ ಥರದ ಅಕೌಂಟ್ನ ಓಪನ್ ಮಾಡಿ ಮನಿನ ಸೇವಿಂಗ್ಸ್ಗೆ ಪೋಸ್ಟ್ ಆಫೀಸ್ಗಳು ಗ್ರಾಹಕರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಒನ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಈಗ ಲೈಫ್ ಇನ್ಶೂರೆನ್ಸ್ LIC ಮಾಡಿಸ್ತೀವಲ್ಲ, ಅದೇ ಥರ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಲೈಫ್ ಇನ್ಶೂರೆನ್ಸ್ನ ಮಾಡಿಸ್ಬೋದು. ಈ ಥರದ ವ್ಯವಸ್ಥೆಯನ್ನು ಗ್ರಾಹಕರಿಗೆ ಪೋಸ್ಟ್ ಆಫೀಸ್ಗಳು ಸೇವೆಯನ್ನು ಒದಗಿಸ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಒನ್ ಪೆನ್ಷನ್ ಪೇಮೆಂಟ್ ಅಂದರೆ ವೃದ್ಧಾಪ್ಯ ಅಂದರೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ ಗೌರ್ಮೆಂಟ್ ಪೆನ್ಷನ್ನ ನೀಡುತ್ತೆ. ಅದನ್ನು ಒಂದು ಅಕೌಂಟ್ ಓಪನ್ ಮಾಡಿ ಸೇವ್ ಮಾಡಿ ಬೇಕು ಅಂದಾಗ ವಿಡ್ರಾ ಮಾಡ್ಬೋದು. ಮತ್ತು ಹಾಗೆಯೇ ಪೋಸ್ಟ್ ಆಫೀಸ್ಗಳಲ್ಲಿ ಹಲವಾರು ಸ್ಕೀಮ್ಗಳಿವೆ. ಫಾರ್ ಎಕ್ಸಾಂಪಲ್ 50,000 ಇನ್ವೆಸ್ಟ್ ಮಾಡಿ ಆ್ಯನ್ಯುವಲ್ ಪೆನ್ಷನ್ನ 3,300 ಪಡ್ಕೋಬೋದು. ಸೊ ಈ ಥರದ ವ್ಯವಸ್ಥೆಯನ್ನು ಪೋಸ್ಟ್ ಆಫೀಸ್ಗಳು ಗ್ರಾಹಕರಿಗೆ ನೀಡ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಒಂದು ಮನಿ ಟ್ರಾನ್ಸ್ಫರ್. ಈಗ ನಾವು ಬ್ಯಾಂಕ್ಗಳಲ್ಲಿ ಡಿಸ್ಕಸ್ ಮಾಡಿದೋ ರೆಮಿಟೆನ್ಸ್ ಬಗ್ಗೆ, ಹಾಗೆಯೇ ಪೋಸ್ಟ್ ಆಫೀಸ್ನಲ್ಲೂ ಸಹ ಪ್ಲೇಸ್ ಟು ಪ್ಲೇಸ್ ಇರ್ಬೋದು, ಅದರ್ವೈಸ್ ಒಂದು ಕಂಟ್ರಿ ಟು ಕಂಟ್ರಿ ಆರ್ ಸ್ಟೇಟ್ ಟು ಸ್ಟೇಟ್ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಈಸಿಯಾಗಿ. ಸೊ ಈ ಎಲ್ಲ ರೀತಿಯ ಸೇವೆಗಳನ್ನು ಪೋಸ್ಟ್ ಆಫೀಸ್ಗಳು ಗ್ರಾಹಕರಿಗೆ ನೀಡ್ತಾ ಇದ್ದಾವೆ. ಸೊ ಈ ಕ್ವಶನ್ನ ಇಂಪಾರ್ಟೆಂಟ್ ಇರೋದ್ರಿಂದ ಎಲ್ಲ ಪಾಯಿಂಟ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಟ್ಸ್ ಸಿ ಟೈಪ್ಸ್ ಆಫ್ ಬ್ಯಾಂಕ್ಸ್. ಫಾರ್ 2 marks question will ask name the types of banks. Now let's see one by one. First one, Central Bank or Reserve Bank of India. ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು April 1, 1935 ನಲ್ಲಿ. ಆ್ಯಂಡ್ ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿದ್ದು January 1, 1949 ನಲ್ಲಿ. ಆ್ಯಂಡ್ ನಮ್ಮ ದೇಶದಲ್ಲಿ ಬ್ಯಾಂಕುಗಳ ಎಲ್ಲ ಕಾರ್ಯಚಟುವಟಿಕೆಗಳು RBIನ ಹತೋಟಿಯಲ್ಲಿ ಇರ್ತವೆ. ಹಾಗೆ ಇದು ಹಣಕಾಸಿನ ಕಾರ್ಯನೀತಿಯನ್ನು ರೂಪಿಸುತ್ತವೆ. ಆ್ಯಂಡ್ ಈ RBI ಬ್ಯಾಂಕ್ನ ಮೇನ್ ಫಂಕ್ಷನ್ಸ್ಗಳನ್ನ ನಾವು ಎಕನಾಮಿಕ್ಸ್ 3rd ಲೆಸನ್ ಮನಿ ಆ್ಯಂಡ್ ಕ್ರೆಡಿಟ್ನಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಒನ್ ಕಮರ್ಷಿಯಲ್ ಬ್ಯಾಂಕ್ಸ್. ಇದು ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿಗೊಳಿಸುವ ಸಲುವಾಗಿ ಈ ಬ್ಯಾಂಕ್ಗಳು ಗ್ರಾಹಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡ್ತವೆ. ಹಾಗೆಯೇ ಲಾರ್ಜ್ ಆರ್ ಮಿಡಲ್ ಸೈಜ್ಡ್ ಬಿಸ್ನೆಸ್ನವರು ಹೆಚ್ಚಾಗಿ ಇನ್ವೆಸ್ಟ್ ಮಾಡಿ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಸಂಪರ್ಕ ಅಭಿವೃದ್ಧಿಗೊಳಿಸುವಲು ಈ ಬ್ಯಾಂಕ್ ಸಹಕಾರಿಯಾಗಿವೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್. ಇದನ್ನು IDBI ಅಂತಲೂ ಸಹ ಕರೀತಾರೆ, ಮೀನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು 1964 ನಲ್ಲಿ. ಇದು ಮೇನ್ ಆಗಿ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ನ ಡೆವಲಪ್ಮೆಂಟ್ ಮಾಡುತ್ತೆ. ಹಾಗಾಗಿ ಗ್ರಾಹಕರಿಗೆ ಲಾಂಗ್ ಟರ್ಮ್ ಲೋನ್ಸ್ನ ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ದಿಸ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಬ್ಯಾಂಕ್ ನಮ್ಮ ಇಂಡಿಯಾದಲ್ಲಿ. ಇದು ಮೇನ್ ಆಗಿ ಗ್ರಾಹಕರಿಂದ ಡೆಪಾಸಿಟ್ನ ಎಕ್ಸೆಪ್ಟ್ ಮಾಡುತ್ತೆ. ಹಾಗೆಯೇ ಬಿಸ್ನೆಸ್ ಪರ್ಪಸ್ ಲೋನ್ಸ್ಗಳನ್ನ ಕೊಡುತ್ತೆ ಕಡಿಮೆ ಬಡ್ಡಿ ದರದಲ್ಲಿ. ಮತ್ತು ಈ ಬ್ಯಾಂಕ್ನ ಮೇನ್ ಆಬ್ಜೆಕ್ಟಿವ್ಸ್ ನೋಡೋದಾದರೆ ಇಟ್ ಪ್ರಮೋಟ್ ದ ಡೆವಲಪ್ಮೆಂಟ್ ಆಫ್ ಲ್ಯಾಂಡ್, ದೆನ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ಕ್ರೀಸಿಂಗ್ ಮೋರ್ ಓವರ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಮತ್ತು ಹಾಗೆಯೇ ಪ್ರೊವೈಡಿಂಗ್ ಲಾಂಗ್ ಟರ್ಮ್ ಫೈನಾನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಂಡಿಜಿನಿಯಸ್ ಬ್ಯಾಂಕ್ಸ್ ಮೀನ್ಸ್ ಮನಿ ಲೆಂಡರ್ಸ್ ಆರ್ ಸಾಹುಕಾರಸ್. ಇದನ್ನು ಸ್ಥಳೀಯ ಬ್ಯಾಂಕುಗಳು ಅಂತ ಕರಿತೀವಿ. ಮುಖ್ಯವಾಗಿ ಇದೊಂದು ಪ್ರೈವೇಟ್ ಫರ್ಮ್ಸ್ ಆರ್ ಇಂಡಿವಿಜುವಲ್ ಆಗಿರುತ್ತೆ. ಅಂದರೆ ವಿಲೇಜ್ಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ಬೋದು ಸಾಹುಕಾರರ್ಸ್ಗಳು, ಇಲ್ಲಾಂತಂದರೆ ಈ ಸೇಟುಗಳನ್ನ ನಾವು ನೋಡ್ಬೋದು. ತುಂಬ ಬೆಲೆ ಬಾಳುವಂತಹ ವಸ್ತುಗಳನ್ನು ಅಡ ಇಟ್ಟು ಬಡ್ಡಿಗೆ ಸಾಲವನ್ನು ಪಡ್ಕೊಳ್ಳೋವಂಥದ್ದು. ಸೊ ಈ ಟೈಪ್ ಆಫ್ ಬ್ಯಾಂಕ್ಸ್ಗಳು ಸಹ ನಾವು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಕೋಪರೇಟಿವ್ ಬ್ಯಾಂಕ್ಸ್ ಅಂದರೆ ಸಹಕಾರಿ ಬ್ಯಾಂಕ್ಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ರೈತರ ಸಹಕಾರಿ ಸಂಘಗಳು, ನೌಕರರ ಸಹಕಾರಿ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಂತ ನೀವು ನೋಡಿರ್ತೀರ. ಸೊ ಈ ಥರ ಸಂಘಗಳನ್ನ ಮಾಡಿಕೊಂಡು ಅದರಲ್ಲಿ ಮೆಂಬರ್ಶಿಪ್ನ ಪಡ್ಕೊಂಡಿರೋರು ಒಬ್ಬರನ್ನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಕಡಿಮೆ ಬಡ್ಡಿ ದರದಲ್ಲಿ ಲೋನ್ಗಳನ್ನ ತಗೊಳ್ಳೋವಂಥದ್ದು. ಈ ರೀತಿಯ ವ್ಯವಸ್ಥೆಗೆ ಈ ಥರ ಬ್ಯಾಂಕ್ಗಳು ಕೂಡ ನಾವು ನೋಡ್ಬೋದು. ಸೊ ಈ ಎಲ್ಲ ಬ್ಯಾಂಕ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. 2 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ಲೆಟ್ಸ್ ಸಿ types of bank accounts. For 2 marks question will ask name the types of bank accounts. Let's see one by one. Generally 4 kinds of accounts can be opened in a bank. These are first one savings bank account, current account, recurring deposit account,
term or fixed deposit account. Now let's understand one by one all the important types of accounts. Savings bank account. This type of account is generally opened in a banks by the salaried persons or by the persons who have a fixed regular income. ಈ ಥರದ ಅಕೌಂಟ್ನ ಸಾಮಾನ್ಯವಾಗಿ ಯಾರೆಲ್ಲ ಸಂಬಳವನ್ನು ಪಡ್ಕೊಳ್ತಾ ಇರ್ತಾರೆ ಅಥವಾ ಒಂದು ನಿರ್ದಿಷ್ಟ ಆದಾಯವನ್ನು ಹೊಂದಿರ್ತಾರೋ ಅವರು ಈ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡ್ಬೋದು. And this facility is also given to the students, senior citizens, pensioners. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ವಿದ್ಯಾರ್ಥಿಗಳು ಇಲ್ಲ ಹಿರಿಯ ನಾಗರಿಕರು, ಪಿಂಚಣಿದಾರರು ಅಂತಂದರೆ ಪೆನ್ಷನ್ನ ಯಾರೆಲ್ಲ ಪಡ್ಕೊಳ್ತಾ ಇರ್ತಾರೋ ಅವರೆಲ್ಲ ಓಪನ್ ಮಾಡ್ಬೋದು ಈ ಟೈಪ್ ಆಫ್ ಅಕೌಂಟ್ನ. ಆ್ಯಂಡ್ ನೆಕ್ಸ್ಟ್, ಸೇವಿಂಗ್ಸ್ ಅಕೌಂಟ್ಸ್ ಆರ್ ಓಪನ್ ಟು ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೂಲ್ ದೇರ್ ಸೇವಿಂಗ್ಸ್. ಈ ಟೈಪ್ ಆಫ್ ಅಕೌಂಟ್ ಜನರಿಗೆ ಮುಖ್ಯವಾಗಿ ಹಣವನ್ನು ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ. ಇವನ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಆ್ಯಂಡ್ ಅಮೌಂಟ್ ಆಫ್ ಡೆಪಾಸಿಟ್. ಈ ಟೈಪ್ ಆಫ್ ಅಕೌಂಟ್ನಲ್ಲಿ ಯಾವುದೇ ರೀತಿಯಲ್ಲೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇಷ್ಟೇ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು ಅಂತ ಎಷ್ಟು ಬೇಕಾದ್ರೂ ನಾವು ಡೆಪಾಸಿಟ್ ಮಾಡ್ಬೋದು. ಆ್ಯಂಡ್ ದ ಮನಿ ಕ್ಯಾನ್ ಬಿ ವಿಡ್ರಾವಲ್ ಸ್ಲಿಪ್ ಅವೈಲೇಬಲ್ ಇನ್ ದ ರೆಸ್ಪೆಕ್ಟಿವ್ ಬ್ಯಾಂಕ್. ಒಂದು ವೇಳೆ ನಮ್ಮ ಹಣನ ನಾವು ವಿಡ್ರಾ ಮಾಡಬೇಕು ಅಂತ ಅಂದರೆ ಚೆಕ್, ಡ್ರಾಫ್ಟ್, ಅದರ್ವೈಸ್ ATM ಮೂಲಕ ನಾವು ಹಣವನ್ನು ಪಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದನ್ನು ನೋಡಿ, ವಿಡ್ರಾವಲ್ ಸ್ಲಿಪ್ ಅಂತ ಕರಿತೀವಿ. ಇದನ್ನು ನೀವು ಬ್ಯಾಂಕ್ ಹೋಗಿ ಈ ಸ್ಲಿಪ್ನ ತಗೊಂಡು ನಿಮ್ಮ ಅಕೌಂಟ್ನ ಡೀಟೇಲ್ಸ್ ಮತ್ತು ಮನಿ ಎಷ್ಟು ಬೇಕು ಅಂತ ಬರೆದು ಬ್ಯಾಂಕಿಗೆ ಕೊಟ್ಟರೆ ನೀವು ಈಸಿಯಾಗಿ ವಿಡ್ರಾ ಮಾಡ್ಕೋಬೋದು. ಸೊ ದಿಸ್ ಟೈಪ್ ಆಫ್ ಅಕೌಂಟ್ನ ನೀವು ಹೊಂದಿರ್ತೀರಾ ಬಿಕಾಸ್ ನೀವು ಸ್ಕೂಲ್ಗಳಲ್ಲಿ ಸ್ಕಾಲರ್ಶಿಪ್ಪನ್ನು ತಗೊಳ್ತಾ ಇರ್ತೀರಾ. ಸೊ ನೀವು ಸ್ಕಾಲರ್ಶಿಪ್ ತಗೋಬೇಕು ಅಂತಂದರೆ ಫಸ್ಟು ಅಕೌಂಟ್ನ ಓಪನ್ ಮಾಡಿರಬೇಕು. ಅದರ್ವೈಸ್ ನಿಮ್ಮ ಮನೆಗಳಲ್ಲಿ ನಿಮ್ಮ ಪೇರೆಂಟ್ಸು ಒಂದು ಅಕೌಂಟ್ನ ಓಪನ್ ಮಾಡಿ ಮನಿನ ಡೆಪಾಸಿಟ್ ಮಾಡಿ ಸೇವಿಂಗ್ ಮಾಡ್ತಿರ್ತಾರೆ. ಸೊ ನಿಮ್ಗಳಿಗೆಲ್ಲರಿಗೂ ಮೇಯ್ನಾಗಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಬರುತ್ತೆ. ಸೊ ಈ ಥರ ಅಕೌಂಟ್ನ ನೀವು ಓಪನ್ ಮಾಡ್ಕೊಂಡಿರ್ತೀರಾ. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ನಾವು ಲೆಟ್ಸ್ ಸಿ ಅನದರ್ ಟೈಪ್ ಆಫ್ ಅಕೌಂಟ್. ನೆಕ್ಸ್ಟ್ ಒನ್, ಕರೆಂಟ್ ಅಕೌಂಟ್. Current account is opened by businessmen who have a large number of regular transactions with the bank. ಕರೆಂಟ್ ಅಕೌಂಟ್ನ ಮೇನ್ ಆಗಿ ಬಿಸ್ನೆಸ್ ಮೆನ್ ಅವರು ಓಪನ್ ಮಾಡ್ತಾರೆ. ಬಿಸ್ನೆಸ್ನ ಇಂಡಿವಿಜುವಲ್ ಆಗಾದರೂ ಮಾಡ್ಬೋದು, ಅದರ್ವೈಸ್ ಪಾರ್ಟ್ನರ್ಶಿಪ್ನಲ್ಲಾದರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ನಲ್ಲಿ ಮಾಡೋವಂಥವ್ರು ಅಲ್ಲಿ ಜಾಸ್ತಿ ಮೆಂಬರ್ಸ್ಗಳಿರ್ತಾರೆ. ಸೊ ಅವರು ಎಲ್ರಿಗೂ ಸೇಮ್ ಅಕೌಂಟ್ ಮತ್ತು ಸೇಮ್ ಅಕೌಂಟ್ ನಂಬರ್ ಇರುತ್ತೆ. ಹಾಗಾಗಿ ಈ ಟೈಪ್ ಆಫ್ ಅಕೌಂಟ್ನ ಮೇನ್ ಆಗಿ ಬಿಸ್ನೆಸ್ ಮೆನ್ ಅವರು ಓಪನ್ ಮಾಡೋದು. ನೆಕ್ಸ್ಟ್, ಇಟ್ ಇನ್ಕ್ಲೂಡ್ಸ್ ಡೆಪಾಸಿಟ್ಸ್, ವಿಡ್ರಾವಲ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್. ಇಲ್ಲೂ ಸಹ ಮನಿನ ಡೆಪಾಸಿಟ್ ಮಾಡ್ಬೋದು, ಮನಿನ ಎಷ್ಟು ಸಹ ಬೇಕಾದ್ರೂ ವಿಡ್ರಾವಲ್ ಮಾಡ್ಕೊಳ್ತಾ ಇರ್ಬೋದು. ಹಾಗೆಯೇ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್ ಅಂದರೆ ಬರೀ ಮನಿ ಅಷ್ಟೇ ಅಲ್ಲ, ಗೂಡ್ಸ್ ಸಹ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಜಾಯಿಂಟಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತಾರೆ. ಸೊ ಆ ಕರೆಂಟ್ ಅಕೌಂಟ್ ಯಾರೆಲ್ಲ ಓಪನ್ ಮಾಡಿರ್ತಾರೆ, ಆ ಬಿಸ್ನೆಸ್ನಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅವರೆಲ್ಲರೂ ಸೇರಿ ದಿನದಲ್ಲಿ ಎಷ್ಟು ಸಲ ಬೇಕಾದರೂ ಅವ್ರಿಗೆ ಎಷ್ಟು ಟೈಮ್ನಲ್ಲಿ ಮನಿ ಅವಶ್ಯಕತೆ ಇರುತ್ತೋ ಅಷ್ಟು ಸಲ ಎಲ್ಲ ಬೇಕಾದ್ರೂ ಅವರು ವಿಡ್ರಾವಲ್ ಮಾಡ್ತಾ ಇರ್ಬೋದು. ಆ್ಯಂಡ್ ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ನೋಡಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಮನಿನ ಎಷ್ಟು ಸಲ ಬೇಕಾದ್ರೂ ಡೆಪಾಸಿಟ್ ಮಾಡ್ಬೋದು. ಬಟ್ ವಿಡ್ರಾವಲ್ ಮಾತ್ರ ಕಂಡೀಷನ್ಸ್ ಇದೆ. ಅಲ್ಲಿ 5 ಟೈಮ್ಸ್ ಮಾತ್ರ ನಾವು ವಿಡ್ರಾವಲ್ ಮಾಡ್ಬೋದು ಪರ್ ಮಂತ್. ಇನ್ ಕೇಸ್ ಏನಾದರೂ ನಾವು ಜಾಸ್ತಿ ಸಲ ವಿಡ್ರಾವಲ್ ಮಾಡಿದ್ರೆ ಬ್ಯಾಂಕ್ ಅವರಿಂದ ಒಂದು ಬ್ಯಾಂಕ್ ಚಾರ್ಜ್ ಅಂತ ಇಲ್ಲಾಂದರೆ ಸರ್ವಿಸ್ ಚಾರ್ಜ್ ಅಂತ ರಿಸೀವ್ ಮಾಡ್ಕೊಳ್ತಾರೆ. ಬಟ್ ಕರೆಂಟ್ ಅಕೌಂಟ್ನಲ್ಲಿ ಹಾಗಿರಲ್ಲ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಮ್ಯಾನ್ ಅವರು ಈ ಅಕೌಂಟ್ನ ಓಪನ್ ಮಾಡಿರೋದು. ಸೊ ಅವರು ದಿನನಿತ್ಯ ತುಂಬ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ, ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ, ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಲಾರ್ಜ್ ಟೈಪ್ ಆಫ್ ಅಮೌಂಟ್ನ ಡೆಪಾಸಿಟ್ ಮಾಡ್ತಾ ಇರ್ತಾರೆ, ಅದರ್ವೈಸ್ ವಿಡ್ರಾವಲ್ ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಯಾವುದೇ ರೀತಿಯಲ್ಲೂ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಇಷ್ಟೇ ಸಲ ಅವರು ಡೆಪಾಸಿಟ್ ಮಾಡಬೇಕು, ಅದರ್ವೈಸ್ ವಿಡ್ರಾ ಮಾಡಬೇಕು ಅಂತ ಎಷ್ಟು ಸಲ ಬೇಕಾದರೂ ವಿಡ್ರಾವಲ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಬ್ಯಾಂಕ್ಸ್ ಡು ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್ಸ್. ನೋಡಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ನಾವೇನು ಅಮೌಂಟ್ನ ಡೆಪಾಸಿಟ್ ಮಾಡಿರ್ತೀವಿ ಮಂತ್ಲಿ ಇಷ್ಟು % ಅಂತ ಬ್ಯಾಂಕ್ನವರು ನಮಗೆ ಇಂಟ್ರೆಸ್ಟ್ನ ಕೊಡ್ತಾರೆ. ಬಟ್ ಕರೆಂಟ್ ಅಕೌಂಟ್ ಯಾರೆಲ್ಲ ಓಪನ್ ಮಾಡಿರ್ತಾರೆ ಅವರಿಗೆ ಬ್ಯಾಂಕ್ನವರು ಯಾವುದೇ ರೀತಿಯಲ್ಲೂ ಇಂಟ್ರೆಸ್ಟ್ನ ಕೊಡೋದಿಲ್ಲ. ಬಟ್ ಕಲೆಕ್ಟ್ ಸರ್ವಿಸ್ ಚಾರ್ಜಸ್ ಆರ್ ಬ್ಯಾಂಕ್ ಚಾರ್ಜಸ್ ಆನ್ ಸಚ್ ಅಕೌಂಟ್. ಈ ಅಕೌಂಟ್ ಯಾರೆಲ್ಲ ಓಪನ್ ಮಾಡಿರ್ತಾರೆ ಅವರಿಂದನೇ ಬ್ಯಾಂಕ್ನವರು ಸರ್ವಿಸ್ ಚಾರ್ಜ್ ಅದರ್ವೈಸ್ ಬ್ಯಾಂಕ್ ಚಾರ್ಜ್ ಅಂತ ರಿಸೀವ್ ಮಾಡ್ಕೊಳ್ತಾರೆ. ಸೊ ಇದನ್ನು ನೀವು ಇಲ್ಲಿ ಡಿಫ್ರೆನ್ಸಸ್ನ ತಿಳ್ಕೋಬೇಕು.
ರೈಟ್ ಅ ನೋಟ್ ಆನ್ ಕರೆಂಟ್ ಅಕೌಂಟ್ ಆರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ಬೋದು 2 ಮಾರ್ಕ್ಸ್ಗೆ. ಆಗ ನೀವು ಕರೆಂಟ್ ಅಕೌಂಟ್ ಬಗ್ಗೆ ಇಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬಗ್ಗೆ ಬರೀಬೇಕು. ಬಟ್ ಕ್ವಶನ್ನ 2 ಮಾರ್ಕ್ಸ್ಗೆ ಈ ರೀತಿ ಕೇಳ್ತಾರೆ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್ ಅಂತ. ಸೊ ಆವಾಗ ನೀವು ಡಿಫ್ರೆನ್ಸಸ್ನ ಬರೀಬೇಕು. 2 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಟ್ಸ್ ಸೇ ಅನದರ್ ಟೈಪ್ ಆಫ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಸಾಮಾನ್ಯವಾಗಿ ಈ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡೋವಂಥದ್ದು ನಾವು ಫ್ಯೂಚರ್ನಲ್ಲಿ ಏನಾದರೂ ಸೈಟ್ನ ಪರ್ಚೇಸ್ ಮಾಡಬೇಕು, ಇಲ್ಲ ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕು, ಅದರ್ವೈಸ್ ಗೋಲ್ಡ್ನ ಪರ್ಚೇಸ್ ಮಾಡಬೇಕು, ಇಲ್ಲಾಂತಂದರೆ ವೆರಿ ಕಾಸ್ಟ್ಲಿ ಇರೋವಂತಹ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸಾಲ ಮಾಡ್ಕೊಳ್ಳಿಕ್ಕೂ ಆಗಲ್ಲ, ಯಾಕಂತಂದರೆ ಜಾಸ್ತಿ ಇಂಟ್ರೆಸ್ಟ್ನ ಕೊಡಬೇಕಾಗುತ್ತೆ, ಇಲ್ಲಾಂತಂದರೆ ನಮ್ಮಲ್ಲಿರುವಂತಹ ಪ್ರಾಪರ್ಟಿನ ನಾವು ಮಾರಿ ಈ ಥರದ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದ್ರ ಬದಲಾಗಿ ನಾವು ದುಡಿತಿರೋಂಥ ಒಂದು ಭಾಗದಲ್ಲಿ ಸೇವ್ ಮಾಡ್ತಾ ಬಂದರೆ ಫ್ಯೂಚರ್ನಲ್ಲಿ ಈಸಿಯಾಗಿ ನಾವು ಮಕ್ಕಳನ್ನ ಮದುವೆ ಮಾಡ್ಬೋದು, ಯಾವುದೇ ರೀತಿಯಲ್ಲೂ ಸಾಲ ಮಾಡ್ದಂಗೆ. ಹಾಗೆ ಕಾರ್ನ ಪರ್ಚೇಸ್ ಮಾಡ್ಬೋದು, ಸೈಟ್ನ ಪರ್ಚೇಸ್ ಮಾಡ್ಬೋದು, ಅದರ್ವೈಸ್ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಸೊ ಆ ಕಾರಣಕ್ಕಾಗಿ ಈ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡ್ತಾರೆ. ಸೊ ಲೆಟ್ಸ್ ಸಿ, these deposit accounts are generally opened for a purpose to be saved for a future date. For future requirements, deposits are made regularly on monthly basis for the purposes of wedding expenses of children, to buy costly items like land, car. Then after the period is over, the total amount is repaid with the interest. ಸಾಮಾನ್ಯವಾಗಿ ಈ ಟೈಪ್ ಆಫ್ ಅಕೌಂಟ್ನ ಫ್ಯೂಚರ್ ಪರ್ಪಸ್ ಅಮೌಂಟ್ ಸೇವಿಂಗ್ ಆಗಿ ಓಪನ್ ಮಾಡ್ತಾರೆ ಅಂತ ಹೇಳಿದೆ. ಎವ್ರಿ ಮಂತ್ ಫಿಕ್ಸ್ಡ್ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ಈ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ನ ಮಿನಿಮಮ್ ಪೀರಿಯಡ್ 6 ಮಂತ್ಸಿಂದ ಅಪ್ ಟು 10 ಇಯರ್ಸ್ ಇರುತ್ತೆ. ಇದರ ಅವಧಿ ಮುಗಿದ ನಂತರ ಫಿಕ್ಸ್ಡ್ ಇಂಟ್ರೆಸ್ಟ್ ಅಂದರೆ ಬಡ್ಡಿನ ಸೇರಿಸಿ ಜೊತೆಗೆ ನಾವು ಅಮೌಂಟ್ನ ವಿಡ್ರಾವಲ್ ಮಾಡ್ಕೋಬೋದು. ಸೊ ಈ ಟೈಪ್ ಆಫ್ ಅಕೌಂಟ್ ಮೇಯ್ನ್ ಆಗಿ ಫ್ಯೂಚರ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗಿದೆ. Now let's see another type of account, term or fixed deposit account. This type of account is opened for a fixed period by depositing a particular sum of money. The term of the deposit may be a month, 6 months, 1 year, 5 years or 10 years. The deposit amount cannot be withdrawn before the expiry of the term. So the rate of interest is more depending upon the term in this deposit account. ಈ ಟೈಪ್ ಆಫ್ ಅಕೌಂಟ್ನಲ್ಲಿ ಮನಿಯನ್ನು ಒಂದು ಫಿಕ್ಸ್ಡ್ ಪೀರಿಯಡ್ನಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ 1 ಮಂತ್, 6 ಮಂತ್ಸ್, ಅದರ್ವೈಸ್ 1 ಇಯರ್, 5 ಇಯರ್ಸ್ ಆರ್ 10 ಇಯರ್ಸ್ಗಾಗಿ. ಸೊ ನಾವು ಎಷ್ಟು ಇಯರ್ಸ್ಗೆ ಫಿಕ್ಸ್ಡ್ ಅಮೌಂಟ್ನ ಡೆಪಾಸಿಟ್ ಮಾಡ್ತೀವಿ ಅದನ್ನು ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಬ್ಯಾಂಕ್ ಕೊಡೋದು. ಒಂದು ವೇಳೆ ನಾವು ಅವಧಿ ಮುಗಿಯುವ ಮೊದಲೇ ಹಣನ ವಿಡ್ರಾವಲ್ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ಇಂಟ್ರೆಸ್ಟ್ ಕೊಡೋದಿಲ್ಲ, ಬದಲಾಗಿ ನಮ್ಮಿಂದಲೇ ಸರ್ವಿಸ್ ಚಾರ್ಜ್ ಅಂತ ತಗೊಳ್ತಾರೆ. ಸೊ ಅಕೌಂಟ್ನ ಓಪನ್ ಮಾಡಿ ಫಿಕ್ಸ್ಡ್ ಅಮೌಂಟ್ನ ಒಂದು ಅವಧಿಗೆ ಇಡುವಾಗಲೇ ಬ್ಯಾಂಕ್ನವರು ನಮಗೆ ಸಜೆಸ್ಟ್ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ಈ ಥರದ ಅಕೌಂಟ್ನ ಅವಧಿ ಮುಗಿದ ನಂತರನೇ ಬಡ್ಡಿ ಜೊತೆಗೆ ನಮ್ಮ ಹಣನ ಬ್ಯಾಂಕ್ನವರು ಕೊಡೋದು. ಸೊ ಬಡ್ಡಿನ ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು 1 ಮಂತ್ ಇಲ್ಲ ಅಂತ ಅಂದರೆ 6 ಮಂತ್ಸ್ ಆರ್ 1 ಇಯರ್ ಆರ್ 5 ಇಯರ್ಸ್ಗೆ ಇಡ್ತಾ ಇದ್ದೀವ, ಇಲ್ಲ 10 ಇಯರ್ಸ್ಗೆ ಇಡ್ತಾ ಇದ್ದೀವ ನೋಡಿ, ಆ ಬೇಸ್ನಲ್ಲಿ ಅವರು ಬಡ್ಡಿನ ಇಂಟ್ರೆಸ್ಟ್ನ ಫಿಕ್ಸ್ ಮಾಡ್ತಾರೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪ್ರೊಸೀಜರ್ಸ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್. ಕ್ವಶನ್ನ ಕೇಳ್ತಾರೆ 3 ಮಾರ್ಕ್ಸ್ಗೆ. ವಾಟ್ ಆರ್ ದ ಪ್ರೊಸೀಜರ್ಸ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ತುಂಬ ಸಲ ರಿಪೀಟ್ ಆಗ್ತಾನೆ ಇರುತ್ತೆ, ಹಾಗಾಗಿ ನೀವು ಈ ಕ್ವಶನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರಿಪೇರ್ ಆಗಬೇಕು. Nowadays, banks have emerged as important financial institutions. Banks provide a safe environment and help to manage financial transactions. So, to avail professional banking service, it is very mandatory for every individual to open a bank account. So, opening a bank account is not a difficult task. It takes 7 steps to open a bank account. ಇವತ್ತಿನ ದಿನಗಳಲ್ಲಿ ಬ್ಯಾಂಕ್ಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಬಿಕಾಸ್ ಇವು ಮುಖ್ಯವಾದ ಹಣಕಾಸಿನ ಸಂಸ್ಥೆಗಳಾಗಿವೆ. ಬ್ಯಾಂಕ್ಗಳು ತುಂಬ ಸುರಕ್ಷಿತ ಪದ್ಧತಿಗಳ ಮೂಲಕ ಹಣದ ವ್ಯವಹಾರಗಳನ್ನು ನಿರ್ವಹಿಸಲು ಸಹಾಯ ಮಾಡ್ತಿವೆ. ಹಾಗಾಗಿ ಬ್ಯಾಂಕ್ಗಳ ಸೇವೆಗಳನ್ನ ನಾವು ಒಂದು ವೇಳೆ ಪಡ್ಕೋಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಇಲ್ಲ ಸಂಸ್ಥೆಗಳಾಗಿರ್ಬೋದು, ಫಸ್ಟು ಬ್ಯಾಂಕ್ಗಳಲ್ಲಿ ಅಕೌಂಟ್ನ ಓಪನ್ ಮಾಡಬೇಕು. ಸೊ ಅಕೌಂಟ್ನ ಓಪನ್ ಮಾಡಲಿಕ್ಕೆ ತುಂಬ ಸುಲಭ.
ಬಿಕಾಸ್ ಜಸ್ಟ್ 7 ಸ್ಟೆಪ್ಸ್ಗಳನ್ನ ನಾವು ಫಾಲೋ ಅಪ್ ಮಾಡಬೇಕು. ನೋಡಿ, ಅಕೌಂಟ್ನ ಓಪನ್ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಅಂತ ಅಂದರೆ, ನಾವು ಮನೇಲಿ ಹಣನ ಆಲ್ ದ ಟೈಮ್ ಸೇವ್ ಮಾಡಲಿಕ್ಕಾಗಲ್ಲ. ಇವತ್ತು ನಾವು ಸೇವ್ ಮಾಡ್ತೀವಿ, ನಾಳೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ನಾವು ಅದು ತಗೊಂಡು ಖರ್ಚು ಮಾಡಿಬಿಡ್ತೀವಿ. ಸೊ ಅದ್ರ ಬದಲಾಗಿ ಒಂದು ಅಕೌಂಟ್ನ ಓಪನ್ ಮಾಡಿ ಸೇವ್ ಮಾಡೋದ್ರಿಂದ ಫ್ಯೂಚರ್ನಲ್ಲಿ ನಮ್ಮ ಮಕ್ಳಿಗೆ ಮದುವೆ ಮಾಡಲಿಕ್ಕಾಗಿರ್ಬೋದು, ಇಲ್ಲ ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ, ಇಲ್ಲ ಸೈಟ್ ಪರ್ಚೇಸ್ ಮಾಡಲಿಕ್ಕೆ, ಕಾರ್ ಪರ್ಚೇಸು, ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ, ಇಲ್ಲ ಅಂತಂದರೆ ನಾವು ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಖರ್ಚಿಗೆಲ್ಲ ಬೇರೆ ಕಡೆ ಹೋಗಿ ಸಾಲ ಮಾಡೋ ಬದಲಾಗಿ ನಮ್ಮ ಹಣನೇ ನಾವು ತಗೊಂಡು ಖರ್ಚು ಮಾಡ್ಕೋಬೋದು. ಹಾಗೆ ನಾವು ಮನೆ ಸೇವ್ ಮಾಡೋದು ಒಂದು ರೀತಿಯಲ್ಲಿ ಡೇಂಜರಸ್. ಯಾರಾದರೂ ಬಂದು ಕಳ್ತನ ಮಾಡ್ಬೋದು, ಇಲ್ಲ ಏನಾದರೂ ಅನಾಹುತ ಆಗ್ಬಿಟ್ಟು ಮನೆಗಳನ್ನು ಏನಾದರೂ ಸುಡೋ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಳ್ಕೊಬೇಕಾಗುತ್ತೆ. ಸೊ ಅದ್ರ ಬದಲಾಗಿ ನಾವು ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಸೇವ್ ಮಾಡೋದ್ರಿಂದ ನಾವು ಈಸಿಯಾಗಿ ಸೇಫಾಗಿ ಇಡ್ಬೋದು, ಸೇವ್ ಕೂಡ ಮಾಡ್ಬೋದು. ಮತ್ತು ನಮಗೆ ಯಾವಾಗ ಹಣ ಬೇಕು ಅಂತ ಅನಿಸುತ್ತೆ ಆವಾಗ ಹೋಗಿ ನಮ್ಮ ಹಣನ ನಾವು ವಿಡ್ರಾವಲ್ ಮಾಡಿಕೊಂಡು ಖರ್ಚು ಮಾಡ್ಕೋಬೋದು. ಹಾಗೆಯೇ ಒಂದು ಪ್ಲೇಸಿಂದ ಇನ್ನೊಬ್ಬರಿಗೆ ನಾವು ಟ್ರಾನ್ಸಾಕ್ಷನ್ ಮಾಡಲಿಕ್ಕೂ ಸಹ ಸುಲಭ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಹಣದ ಮೇಲೆ ಅವ್ರು ಇಂಟ್ರೆಸ್ಟ್ ಕೂಡ ಕೊಡೋದ್ರಿಂದ ನಮ್ಮ ಹಣದ ಜೊತೆಗೆ ನಾವು ಇಂಟ್ರೆಸ್ಟ್ ಕೂಡ ಪಡ್ಕೋಬೋದು. ಆ ಇಂಟ್ರೆಸ್ಟ್ ಅಮೌಂಟನ್ನೇ ನಾವು ತಗೊಂಡು ಖರ್ಚು ಮಾಡ್ಕೋಬೋದು. ಸೊ ಇಲ್ಲಿವರೆಗಂಟೂ ನಾವು ಬ್ಯಾಂಕ್ನ ಇಂಪಾರ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಿಮಗೂ ಒಂದು ಐಡಿಯಾ ಬಂದಿದೆ ಬ್ಯಾಂಕ್ಸು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿದರೆ ಅದರಿಂದ ಆಗುವಂಥ ಲಾಭಗಳೇನೇನು ಅಂತ ನಿಮಗೆ ಐಡಿಯಾಸ್ಗಳು ಬಂದಿದೆ. ಸೊ ಇವತ್ತಿನ ಜನ್ರೇಷನ್ನು, ಇವತ್ತಿನ ದಿನಗಳಲ್ಲಿ ಬ್ಯಾಂಕ್ಗಳು ಟ್ರಾನ್ಸಾಕ್ಷನ್ಸ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಬ್ಯಾಂಕ್ಗಳಲ್ಲಿ ನಾವು ಒಂದು ಅಕೌಂಟ್ನ ಮಾಡಬೇಕು ಮತ್ತು ಅಲ್ಲಿ ಸೇವ್ ಮಾಡೋದು ನಮಗೆ ತುಂಬ ಯೂಸ್ಫುಲ್ ಆಗಿದೆ. ಹಾಗಾಗಿ ಒಂದು ಅಕೌಂಟ್ನ ಓಪನ್ ಮಾಡಲಿಕ್ಕೆ ಮೇನಾಗಿರುವಂಥ ಆ 7 ಸ್ಟೆಪ್ಸ್ಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಡಿಸೈಡ್ ದ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. Decide which type of account you want to open in the bank. So there are several types of bank accounts such as saving bank account, current account, recurring deposit account, fixed deposit or term deposit account. ನಾವು ಆಲ್ರೆಡಿ ಈ 4 ಟೈಪ್ ಆಫ್ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಏನಾದರೂ ನಾವು ಪಡ್ಕೊಳ್ತಾ ಇದ್ದರೆ, ಇಲ್ಲ ಪೆನ್ಷನು, ಇಲ್ಲಾಂದರೆ ಸೇವಿಂಗ್ ಪರ್ಪಸ್ ಅಂತ ಅಂದ್ಬಿಟ್ಟು ಫಸ್ಟು ನಾವು ಹೋಗ್ಬಿಟ್ಟು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ತೀವಿ. ಅದರ್ವೈಸ್ ನಾವೇನಾದರೂ ಬಿಸ್ನೆಸ್ ಪರ್ಪಸ್ ಅಂತ ಅನ್ನೋದಾದರೆ ಕರೆಂಟ್ ಅಕೌಂಟ್ನ ಓಪನ್ ಮಾಡಬೇಕು. ಇಲ್ಲ ಅಂತಂದರೆ ಫ್ಯೂಚರ್ನಲ್ಲಿ ನಾವು ಮಕ್ಕಳು ಮದುವೆಗೋಸ್ಕರನೋ, ಇಲ್ಲ ಲ್ಯಾಂಡ್ ಪರ್ಚೇಸ್, ಇಲ್ಲ ಅಂತಂದರೆ ಸೈಟೋ ಆರ್ ಕಾರು, ಇಲ್ಲ ಅಂತಂದರೆ ಗೋಲ್ಡ್ ಪರ್ಚೇಸು, ಇಲ್ಲ ಅಂತಂದರೆ ತುಂಬ ಬಿಗ್ ಅಮೌಂಟ್ನ ನಾವು ಸೇವ್ ಮಾಡಬೇಕು ಅಂತ ಅಂದಾಗ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ನ ಚೂಸ್ ಮಾಡ್ಕೋಬೇಕು. ಅದರ್ವೈಸ್ ನಮ್ಮ ಹತ್ರ ಎಕ್ಸಸ್ ಆಫ್ ಅಮೌಂಟ್ ಇದೆ, ಅದನ್ನು ನಾವು ಇನ್ನೂ ಜಾಸ್ತಿ ಸೇವ್ ಮಾಡಿ ಲೈಕ್ ಇಂಟ್ರೆಸ್ಟ್ನ ಜಾಸ್ತಿ ತಗೋಬೇಕು, ಇಲ್ಲ ಅಂತಂದರೆ ಒಂದು 10 ಇಯರ್ಸ್ ಅಮೌಂಟ್ನ ನಾವು ಯೂಸ್ ಮಾಡದೆ ಸೇವ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ನಾವು ಫಿಕ್ಸ್ಡ್ ಆರ್ ಟರ್ಮ್ ಡೆಪಾಸಿಟ್ ಅಕೌಂಟ್ನ ಚೂಸ್ ಮಾಡ್ಕೋಬೇಕು. ಸೊ ಫಸ್ಟು ನೀವು ಯಾವ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ಆ ನಂತರ ಹೋಗಿ ಬ್ಯಾಂಕಲ್ಲಿ ನೀವು ಆ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, approach the bank of your choice and meet its office. Once you have decided to open a particular type of account, approach the bank officer and inform him about your wish to open the account. Then the bank officer will give you required forms and instructions. ಸೊ ಆಲ್ರೆಡಿ ನೀವು 4 ಟೈಪ್ಸ್ ಆಫ್ ಅಕೌಂಟ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಯಾವ ಅಕೌಂಟ್ನ ಓಪನ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಅಂತ. ಒಂದ್ಸಲ ನೀವು ಡಿಸೈಡ್ ಮಾಡಿ ಇದೇ ಅಕೌಂಟ್ನ ನಾನು ಓಪನ್ ಮಾಡ್ತೀನಿ ಅಂತ ಡಿಸೈಡ್ ಆದಮೇಲೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಆಫೀಸರ್ನ ಮೀಟ್ ಆಗಬೇಕು. ನಾನು ಈ ಥರ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ನೀವು ಆಫೀಸರ್ಗೆ ಹೇಳಿದ್ರೆ ಆಗ ಅವರು ಒಂದು ಫಾರ್ಮ್ನ ಕೊಡ್ತಾರೆ ಮತ್ತು ಆ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ನೆಕ್ಸ್ಟ್ ಒನ್, ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆರ್ ಪ್ರಪೋಸಲ್ ಫಾರ್ಮ್. Fill up this form in all respects such as your name ಬರೀಬೇಕು, ಅಡ್ರೆಸ್ ಬರೀಬೇಕು, ಆಕ್ಯುಪೇಷನ್, ನೀವು ಸ್ಟೂಡೆಂಟ್ಸಾ ಇಲ್ಲ ಟೀಚರಾ ಇಲ್ಲ ಬಿಸ್ನೆಸ್ ಮ್ಯಾನ, ನೀವು ಏನು ನಿಮ್ಮ ಮೇನ್ ಆಕ್ಯುಪೇಷನ್ ಇದೆ ಅದನ್ನು ಮೆನ್ಷನ್ ಮಾಡಬೇಕು. ಆ್ಯಂಡ್ ಅದರ್ ಡೀಟೇಲ್ಸ್ ಆಲ್ಸೋ ಹ್ಯಾವ್ ಟು fill in the space provided. Then make 2 or 3 specimen signatures on the specimen signature card. ನೀವು 2 or 3 specimen signaturesನ ಮಾಡಬೇಕು. And you just observe this is the form. Here you have to fill all the details. Even this signature should not be changed. If the account is to be opened in a joint names, then the form must be signed jointly and a specimen signature should be given in a separate specimen signature cards. Even nowadays, the banks insist on submitting the passport size photographs
For the purpose of the identification, submit them. Then now submitting self-attested copy of Aadhaar card is a mandatory. ಅಕೌಂಟ್ನ ಓಪನ್ ಮಾಡೋ ಟೈಮ್ನಲ್ಲಿ ನೀವು ಒಂದ್ಸಲ ಸಿಗ್ನೇಚರ್ ಮಾಡಿದ ಮೇಲೆ ಅದೇ ಸಿಗ್ನೇಚರ್ನ ಕಂಟಿನ್ಯೂ ಮಾಡಬೇಕು. ನೀವು ಎಲ್ಲಿವರೆಗೆ ಆ ಬ್ಯಾಂಕ್ನಲ್ಲಿ ಅಕೌಂಟ್ನ ಕಂಟಿನ್ಯೂ ಮಾಡ್ತೀರಾ ಅಲ್ಲಿವರೆಗೂ ಸಿಗ್ನೇಚರ್ ಸೇಮ್ ಇರಬೇಕು. ಒಂದು ವೇಳೆ ಚೇಂಜ್ ಮಾಡಬೇಕು ಅಂತ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಮೀಟ್ ಮಾಡಿ ಸಿಗ್ನೇಚರ್ನ ಚೇಂಜ್ ಮಾಡ್ಬೋದು. ಬಟ್ ಪರ್ಟಿಕ್ಯುಲರ್ ರೀಸನ್ಸ್ಗಳನ್ನ ಕೊಡಬೇಕಾಗುತ್ತೆ. ಹಾಗೆಯೇ ನೀವು 2 ಇಲ್ಲ ಅಂತಂದರೆ 3 ಫೋಟೋಸ್ಗಳನ್ನ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನೀವು ಜಾಯಿಂಟ್ ಆಗಿ 2 ಇಲ್ಲ 3 ಜನ ಸೇರಿ ಅಕೌಂಟ್ನ ಓಪನ್ ಮಾಡಿದ್ರೆ ಆವಾಗ ಎಲ್ಲರೂ ಸಿಗ್ನೇಚರ್ಸ್, ಫೋಟೋಸ್ ಮತ್ತು ಎಲ್ಲ ಡೀಟೇಲ್ಸ್ಗಳನ್ನ ಕೊಡಬೇಕು. ನಂತರ ಒಂದು ಜೆರಾಕ್ಸ್ ಕಾಪಿ ನಿಮ್ಮದು ಆಧಾರ್ ಕಾರ್ಡ್ನ ಅಲ್ಲಿ ನೀವು ಸಿಗ್ನೇಚರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್. Banks normally require reference or introduction of the prospective account holder by any of the existing account holder, otherwise some respectable person. The introducer introduce the prospective account holder by signing his specimen signature in the column meant for it. Then this reference or introduction is required to safeguard the interest of the bank. ನೀವು ಯಾವಾಗ ಬ್ಯಾಂಕ್ನಲ್ಲಿ ಅಕೌಂಟ್ನ ಓಪನ್ ಮಾಡ್ತೀರಾ ಅದೇ ಬ್ಯಾಂಕ್ನಲ್ಲಿ ಬೇರೆ ಯಾರಾದರೂ ಆಲ್ರೆಡಿ ಅಕೌಂಟ್ ಮಾಡಿಸಿರೋರು ಇದ್ದರೆ ಇಲ್ಲ ಒಬ್ಬ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯ ಇದ್ದರೆ ಅವರ ಡೀಟೇಲ್ಸ್ನ ಫಾರ್ಮ್ನ ಒಂದು ಕಾಲಮ್ನಲ್ಲಿ ಫಿಲ್ ಮಾಡಿ ನಂತರ ಅವರ ಸಿಗ್ನೇಚರ್ನ ಮಾಡಿಸ್ಬೇಕು. ಬಿಕಾಸ್ ಇದು ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ ಅವಶ್ಯಕವಾಗಿರುತ್ತದೆ. ಸೊ ನೀವು ಈ ಕಾಲಮ್ ಕೂಡ ಫಿಲ್ ಮಾಡಬೇಕಾಗುತ್ತೆ. Let's see next point. Submit the bank account form duly filled in all respects and along with required documents, that is ಫಾರ್ಮ್ನ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ನ ಫಾರ್ಮ್ ಜೊತೆಗೆ ಜೆರಾಕ್ಸ್ ಕಾಪೀಸ್ಗಳನ್ನ ಕೊಡಬೇಕು. ಅವುಗಳು ಯಾವ್ಯಾವ ಅಂತ ನೋಡೋಣ. ಅಡ್ರೆಸ್ ಪ್ರೂಫ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ ಫೋಟೋಗ್ರಾಫ್ಸ್. ನೆಕ್ಸ್ಟ್ ಪಾಯಿಂಟ್, the officer will verify all the particulars submitted. He checks whether the form is filled completely in all respects and the other documents. After that, if he is satisfied, then he clears the proposal form. ನೀವು ಏನು ಫಾರ್ಮ್ನ ಕಂಪ್ಲೀಟಾಗಿ ಫಿಲ್ ಮಾಡಿರ್ತೀರಾ ಆ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡ್ತಾರೆ. ಮತ್ತು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿರ್ತೀರಲ್ಲ ಅಲ್ಲಿ ಫಿಲ್ ಮಾಡಿರೋವಂಥದ್ದು ಮತ್ತು ಒರಿಜಿನಲ್ ರೆಕಾರ್ಡ್ಸ್ನಲ್ಲಿ ಸೇಮ್ ಇದೆಯಾ ಎಲ್ಲ ಚೆಕ್ ಮಾಡಿ ಆ ಆಫೀಸರ್ಗೆ ನೀವು ಫಿಲ್ ಮಾಡಿರೋವಂಥದ್ದು ಕಂಪ್ಲೀಟಾಗಿ ಕರೆಕ್ಟಾಗಿದೆ ಅಂತ ಅಂದಮೇಲೆ ಬ್ಯಾಂಕ್ನಲ್ಲಿ ನಿಮಗೆ ಅಕೌಂಟ್ ಓಪನ್ ಮಾಡ್ಕೊಳ್ಳಿಕ್ಕೆ ಅವರು ಡಿಸೈಡ್ ಮಾಡ್ತಾರೆ. Next one, initial deposit. After getting the proposal form cleared, the initial amount is deposited in the bank through chalan. ನೀವು ಕೊಟ್ಟಿರೋಂಥ ಎಲ್ಲ ಡೀಟೇಲ್ಸ್ನ ವೆರಿಫೈ ಮಾಡಿ ಅಕೌಂಟ್ನ ಓಪನ್ ಮಾಡ್ಕೊಳ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವು ಒಂದು 1000 ರೂಪೀಸ್ ಇಲ್ಲ ಅಂತಂದರೆ ಒಂದು 2000 ರೂಪೀಸು ಚಲನ್ನ ತಗೊಂಡು ನಿಮ್ಮ ನೇಮ್ ಎಲ್ಲ ಬರೆದು ಅದರಲ್ಲಿ ಡೆಪಾಸಿಟ್ ಮಾಡಬೇಕು. ಆಫ್ಟರ್ ದ್ಯಾಟ್ the bank issues a passbook, a checkbook and a paying slip book. ಇನ್ ಕೇಸ್ ನೀವೇನಾದರೂ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡಿದರೆ ಪಾಸ್ಬುಕ್ಕು, ಚೆಕ್ ಬುಕ್ಕು ಮತ್ತು ಪೇಯಿಂಗ್ ಸ್ಲಿಪ್ನ ಕೊಡ್ತಾರೆ. ಅದರ್ವೈಸ್ ನೀವು ಏನಾದರೂ ಟರ್ಮ್ ಡೆಪಾಸಿಟ್ ಅದರ್ವೈಸ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ನ ಓಪನ್ ಮಾಡಿದರೆ ಸಪ್ರೇಟ್ ಫಾರ್ಮ್ನ ಕೊಡ್ತಾರೆ, ಅದನ್ನ ಫಿಲ್ ಮಾಡಿ ಕೊಡಬೇಕು. ಆವಾಗ ಅವರು ಒಂದು ಸ್ಲಿಪ್ನ ಕೊಡ್ತಾರೆ. ಅದರ್ವೈಸ್ ನೀವೇನಾದರೂ ಕರೆಂಟ್ ಅಕೌಂಟ್ನ ಓಪನ್ ಮಾಡಿದರೆ ನಿಮಗೆ ಒಂದು ಚೆಕ್ ಬುಕ್ ಕೂಡ ಅವರು ಕೊಡ್ತಾರೆ. ಇನ್ ಕೇಸ್ ನೀವೇನಾದರೂ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ನ ಓಪನ್ ಮಾಡಿದರೆ ನಿಮಗೊಂದು ಪಾಸ್ಬುಕ್ಕು ಮತ್ತು ಪೇಯಿಂಗ್ ಸ್ಲಿಪ್ ಬುಕ್ನ ಕೊಡ್ತಾರೆ. ಲೆಟ್ಸ್ ಸಿ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್ ಅಂತ 3 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ಈ ಕ್ವಶನ್ ಸಹ ತುಂಬ ಸಲ ರಿಪೀಟ್ ಆಗಿದೆ. ಹಾಗೆಯೇ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಎಲ್ಲ ಪಾಯಿಂಟ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೆಟ್ಸ್ ಸಿ, ಬ್ಯಾಂಕ್ ಅಕೌಂಟ್ ಫೆಸಿಲಿಟೇಟ್ಸ್ ಸೇಫ್ ಕಸ್ಟಡಿ ಆಫ್ ಮನಿ. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್ and it helps in collection of money. Then bank account holders get advances and loans and it helps in a smooth financial transactions. Bank account holders can get safe deposit lockers facilities. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಡೀಪ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ ವಿಡಿಯೋ ಪಾರ್ಟ್ 1ನಲ್ಲಿ. ಸೊ ಆ ವಿಡಿಯೋನ ನೀವು ವಾಚ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, this lesson is completed. I hope you all have understood this lesson and we will continue our class with the next lesson. Till then, take care.